ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಉಜ್ಜಾಯಿ ಪ್ರಾಣಾಯಾಮ ತುಂಬಾನೇ ಪ್ರಯೋಜನಕಾರಿ. ಗಂಟಲಿನ ಆರೋಗ್ಯವನ್ನ ಕಾಪಾಡೋದಕ್ಕೆ ನಾವು ಉಜ್ಜಾಯಿ ಪ್ರಾಣಾಯಾಮವನ್ನ ಪ್ರಾಕ್ಟೀಸ್ ಮಾಡಬೇಕು. ಇದರಿಂದ ಗೊರಕೆ ಸಮಸ್ಯೆ ನಿವಾರಣೆ ಆಗುತ್ತೆ. ಮತ್ತೆ ಗಂಟಲ ಭಾಗದಲ್ಲಿ ಏನಾದರೂ ಟಿಶ್ಯೂಸ್ ಬೆಳವಣಿಗೆ ಆಗಿದ್ರೆ ಅದರಿಂದ ತುಂಬಾ ಗೊರಕೆ ಬರ್ತಿರುತ್ತೆ, ಅಥವಾ ಸ್ಲೀಪ್ ಅಪ್ನಿಯಾ ಅಂತಹ ಸಮಸ್ಯೆ ಶುರುವಾಗಿರುತ್ತೆ. ಇದೆಲ್ಲವನ್ನ ನಿವಾರಣೆ ಮಾಡೋದಕ್ಕೆ, ಗಂಟಲಿನ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಮತ್ತೆ ಉಜ್ಜಾಯಿ ಪ್ರಾಣಾಯಾಮವನ್ನ ಮಾಡೋದ್ರಿಂದ ನಮ್ಮ ಒಂದು ಮೆದುಳಿನ ಆರೋಗ್ಯಕ್ಕೂ ತುಂಬಾನೇ ಪ್ರಯೋಜನಕಾರಿ. ಯಾರಿಗೆ ಥೈರಾಯ್ಡ್ ಸಮಸ್ಯೆ ಇದೆ ಅಂಥವ್ರು ಇದನ್ನ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ ಥೈರಾಯ್ಡ್ ಸಮಸ್ಯೆಯನ್ನ ಗುಣಪಡಿಸ್ಕೊಳ್ಬಹುದು ಅಂತಾನೆ ಹೇಳ್ಬಹುದು. ಉಜ್ಜಾಯಿ ಪ್ರಾಣಾಯಾಮವನ್ನ ಅಂತರ್ಕುಂಭಕದ ಜೊತೆ ಮಾಡಿದ್ರೆ ಇನ್ನೂ ಅದ್ಭುತ ಪ್ರಯೋಜನಗಳನ್ನ ಪಡ್ಕೊಳ್ತೀರಾ. ಯಾರು ಸರಿಯಾಗಿ ಮಾತು ಬರ್ತಿಲ್ಲ, ಅಥವಾ ತೊದಲಿಸ್ತಾ ಇದೀವಿ, ಅಥವಾ ವಾಯ್ಸ್ ಇನ್ನೂ ಚೆನ್ನಾಗಾಗಬೇಕು ಅನ್ನೋದೆಲ್ಲ ಇರುತ್ತೆ, ಅಂಥವ್ರು ಉಜ್ಜಾಯಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿ. ಹಾಗಿದ್ರೆ ಈ ಉಜ್ಜಾಯಿ ಪ್ರಾಣಾಯಾಮವನ್ನ ಯಾವ ರೀತಿ ಮಾಡೋದು? ಆರಾಮಾಗಿ ಕೂತ್ಕೊಳ್ಳಿ, ಕೈಯಲ್ಲಿ ಯಾವುದಾದ್ರೂ ಮುದ್ರೆಯನ್ನ ಹಾಕೊಳ್ಳಿ. ಉಸಿರನ್ನ ತಗೊಳ್ಬೇಕಾದ್ರೆ ಗೊರಕೆ ಸೌಂಡ್ ಬರುತ್ತೆ ನೋಡಿ, ಆ ರೀತಿ ಉಸಿರನ್ನ ಸೌಂಡ್ ಮಾಡ್ತಾ ಗಂಟಲಿನ ಭಾಗ ಗಾಳಿ ಉಚ್ಕೊಂಡು ಹೋಗ್ಬೇಕು. ಆ ರೀತಿ ಸೌಂಡ್ ಮಾಡ್ಕೊಂಡು ಉಸಿರನ್ನ ತಗೋಬೇಕು. ಮೊದಲನೇದಾಗಿ ಆರಾಮಾಗಿ ಕೂತ್ಕೊಂಡು 3 ಸಲ ನಿಧಾನವಾಗಿ ಉಸಿರನ್ನ ತಗೊಳ್ಳೋದು, ನಿಧಾನವಾಗಿ ಉಸಿರನ್ನ ಬಿಡೋದು ಮಾಡಿ ನಂತರ ಉಜ್ಜಾಯಿ ಪ್ರಾಣಾಯಾಮವನ್ನ ನೀವು ಅಭ್ಯಾಸ ಮಾಡೋದಕ್ಕೆ ಶುರು ಮಾಡಿ. ಫಸ್ಟು ರಿಲ್ಯಾಕ್ಸ್ ಮಾಡ್ಕೊಳ್ಬೇಕು. ನಂತರ ಗೊರಕೆ ಸೌಂಡ್ ಹೇಗೆ ಬರುತ್ತೆ ನೋಡಿ, ಆ ರೀತಿ ಉಸಿರನ್ನ ಸೌಂಡ್ ಮಾಡ್ತಾ ಒಳಗಡೆ ತಗೋಬೇಕು. ಹೊಟ್ಟೆ ಪೂರ್ತಿ ತುಂಬಿಸ್ಕೊಬೇಕು. ನಂತರ ನಿಮ್ಮ ಕತ್ತನ್ನ ಕೆಳಗಡೆ ಮಾಡಿ ಲಾಕ್ ಮಾಡ್ಕೊಳ್ಳಿ. ಗಾಳಿ ಒಳಗೂ ಹೋಗ್ಬಾರ್ದು, ಹೊರಗೂ ಬರಬಾರ್ದು. ಜಾಲಾಂಧರ ಬಂಧವನ್ನ ಹಾಕೊಳ್ಬೇಕು ನೋಡಿ. ಬ್ರೀತ್ ಇನ್, ಬ್ರೀತ್ ಔಟ್. ಉಲ್ಟಾ ಕಾಣಿಸ್ತಿರುತ್ತೆ. ನಾನು ಉಸಿರನ್ನ ಹೊರಗಡೆ ಹಾಕಿದ್ದು ನನ್ನ ಎಡಮೂಗಿನ ಹೊಳ್ಳೆಯಿಂದ. ಮೋಸ್ಟ್ಲಿ ಫೋನಲ್ಲಿ ಏನು ಫ್ರಂಟ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಿರೋದ್ರಿಂದ ಬಲ ಮೂಗಿನ ಹೊಳ್ಳೆಯಲ್ಲಿ ಉಸಿರು ಬಿಟ್ಟಂಗೆ ಕಾಣಿಸ್ತಿರ್ಬೋದು. ಆದರೆ ಎಡಮೂಗಿನ ಹೊಳ್ಳೆಯಿಂದ ಉಸಿರನ್ನ ಬಿಡಬೇಕು. ಉಸಿರನ್ನ ತಗೋಬೇಕು. ಎಷ್ಟು ಹೊಟ್ಟೆ ತುಂಬುತ್ತೋ ಅಷ್ಟು ಉಸಿರನ್ನ ಗೊರಕೆ ಥರ ಸೌಂಡ್ ಮಾಡ್ತಾ ಗಂಟಲ ಹತ್ರ ಇಲ್ಲಿ ಫೀಲ್ ಆಗಬೇಕು. ಆ ರೀತಿ ಹೊಟ್ಟೆ ತುಂಬ ಉಸಿರು ತುಂಬ್ಕೋಬೇಕು. ನಂತರ ಜಾಲಾಂಧರ ಬಂಧವನ್ನ ಹಾಕೋಬೇಕು. ಅಂದರೆ ಗಂಟಲಿನ ಭಾಗವನ್ನು ಫುಲ್ ಈ ಥರ ಕೆಳಗಡೆ ಮಾಡಿ ಗಾಳಿ ಒಳಗೂ ಹೋಗ್ಬಾರ್ದು, ಹೊರಗೂ ಬರಬಾರ್ದು. ಆ ರೀತಿ ಲಾಕ್ ಮಾಡಿ ಇಟ್ಕೋಬೇಕು. ಒಳಗಡೆ ಗಾಳಿ ತುಂಬಿಕೊಂಡಿರುತ್ತೆ. ನಂತರ ಎಷ್ಟೊತ್ತಾಗುತ್ತೋ, ಒಂದು 10 ಸೆಕೆಂಡ್ಸ್ ಆಗುತ್ತಾ ಅಷ್ಟೊತ್ತು ಹೋಲ್ಡ್ ಮಾಡಿ ನಂತರ ವಾಪಸ್ ಮೇಲೆ ತಲೆಯನ್ನ ಮೇಲೆ ಎತ್ತಿ ಎಡಮೂಗಿನ ಹೊಳ್ಳೆಯಿಂದ ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕಬೇಕು. ಈ ರೀತಿ ಪ್ರಾಕ್ಟೀಸ್ ಮಾಡಿ. ತುಂಬಾ ಜನಕ್ಕೆ ಏನು ತುಂಬಾ ಸ್ಟ್ರೆಸ್ ಆಗ್ತಿರುತ್ತೆ, ಒತ್ತಡ ಇರುತ್ತೆ, ಅದರಿಂದ ತುಂಬಾ ಸಮಸ್ಯೆಗಳು ಉಂಟಾಗ್ತಿರುತ್ತೆ, ಮಾನಸಿಕ ನೆಮ್ಮದಿ ಹಾಳಾಗ್ತಿರುತ್ತೆ. ಅಂಥವ್ರಿಗೂ ಕೂಡ ಇದು ತುಂಬಾನೇ ಪ್ರಯೋಜನಕಾರಿ. ಥೈರಾಯ್ಡ್ ಸಮಸ್ಯೆ ಇರೋರು, ಗಂಟಲಿನ ಸಮಸ್ಯೆ ಇರೋರು, ಗೊರಕೆ ಸಮಸ್ಯೆ ಇರೋರು ಕೂಡ ಅಭ್ಯಾಸ ಮಾಡಿ. ಇನ್ನೊಂದ್ಸಲ ಮಾಡೋಣ. ಬ್ರೀತ್ ಇನ್, ಬ್ರೀತ್ ಇನ್ ಮಾಡಿ, ಹೋಲ್ಡ್ ಮಾಡಿ, ಮತ್ತೆ ಎಡಮೂಗಿನ ಹೊಳ್ಳೆಯಿಂದ ಉಸಿರನ್ನ ಹೊರಗಡೆ ಹಾಕಿ. ತುಂಬಾ ಪ್ರಯೋಜನ ಸಿಗುತ್ತೆ. ಪ್ರಾಕ್ಟೀಸ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ವಿಡಿಯೋವನ್ನ ಯಾರಿಗೆಲ್ಲ ಥೈರಾಯ್ಡ್ ಸಮಸ್ಯೆ ಇದೆ, ಗಂಟಲಿನ ಸಮಸ್ಯೆ ಇದೆ ಅಂಥವ್ರು ಎಲ್ರಿಗೂ ವಿಡಿಯೋವನ್ನ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.